ನಮಸ್ಕಾರ ಕನ್ನಡ. ಅಯ್ಯ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ. ಆ ಮಿಷಿನ್ನ ತಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದರೊಳಗಡೆ ಕೂತ್ಕೊಂಡು ಇಳಿದ್ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಹೇಗೆ ನಾನು ಅಲ್ಲಿಗೆ ಬಂದೆ ಅಂದರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆ ಜೀವನ ಚೈತ್ರ ಸಿನಿಮಾದಲ್ಲಿ ಪಾತ್ರ ಮಾಡಿದ್ಮೇಲೆ ನನಗೆ ಬಿಡುವಿಲ್ಲದಾಗೆ ದಿನಕ್ಕೆ 3 ಸಿನಿಮಾ ಆಫರ್ಗಳು ಬಂದ್ಬಿಟ್ಟು ರಾಜಣ್ಣವರ ಒಂದು ಆಶೀರ್ವಾದದಿಂದ. ಅದರ ನೆಕ್ಸ್ಟ್ ನಾನು ಪಾತ್ರ ಮಾಡಿದ್ದೆ ವಿಷ್ಣು ಸರ್ ಜೊತೆ. ಎಂಥ ಒಂದು ಇದು ಅಂತಂದರೆ ಅವರು ರಾಜಣ್ಣವರಾಗಲಿ ವಿಷ್ಣು ಸರ್ ಆಗಲಿ ನಮ್ಮ ಚಿತ್ರರಂಗಕ್ಕೆ 2 ಕಣ್ಣುಗಳಿದ್ದಾರೆ. ಅಂಥವ್ರು ಇವತ್ತು ಕಳ್ಕೊಂಬಿಟ್ಟಿದ್ದೀವಿ ನಾವು. ಆದರೂ ನಮ್ಮ ಪ್ರತಿ ದಿವಸ ಈಗಲೂ ಕೂಡ ನಾನು ಅವ್ರ ಸಿನಿಮಾಗಳನ್ನ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಮನೆಗೆ ಟಿವಿಗೆ ನೆಟ್ ಹಾಕ್ಸ್ಕೊಂಡೆ, ಇಂಟರ್ನೆಟ್ ಹಾಕ್ಸ್ಕೊಂಡಿದ್ದೀನಿ. ಹಳೆ ಸಿನಿಮಾಗಳು ನೋಡ್ತಾ ಇರ್ತೀನಿ, ಖುಷಿ ಪಡ್ತಾ ಇರ್ತೀನಿ. ಅವ್ರು ಇದ್ದಾರೆ, ನಮ್ಮನ್ನು ಬಿಟ್ಟೆ ದೇಹ ಹೋಗಿಲ್ಲ ಅಲ್ವಾ. ಏನಂದರೆ ರಾಜಣ್ಣವ್ರ ಬಗ್ಗೆ ಆಗಲಿ ವಿಷ್ಣು ಸರ್ ಬಗ್ಗೆ ಆಗಲಿ 1-2 ಸಾಲ ಮಾತಾಡೋಕೆ ಹೋದ್ರೆ ನಾನು ಹತ್ಬಿಡ್ತೀನಿ, ಕಂಟ್ರೋಲ್ ಆಗಲ್ಲ ನನಗೆ. ಒಂದು ದಿವಸ ವಿಷ್ಣು ಸರ್, ರಮೇಶ್ ಭಟ್, ನಾನು ಕೋಟೆಗೊಬ್ಬ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ, ಮನೆ ಬ್ಯಾಕ್ ಸೈಡ್ ಬ್ರಿಟಿಷ್ ಅವ್ರು ಆವಾಗಲಿಂದ ಇದ್ದಾರೆ. ಆವಾಗಲಿಂದ ಇರೋವಂಥ ಫ್ಯಾಮಿಲಿ ಅಲ್ಲೇ ಇದ್ದಾರೆ, ಅದೇ ಮನೇಲಿ ಇವತ್ತಿಗೂ. ಹಾಂ, ಆ ಮನೇಲಿದ್ದಾರೆ. ನಾವು ಬ್ಯಾಕ್ ಸೈಡು ಒಂದು ಗಾರ್ಡನ್ ಇದೆ, ಕೂತ್ಕೊಂಡಿದ್ವಿ. ಅಲ್ಲಿ ಊಟ ಗೀಟ ಎಲ್ಲ ಮುಗಿಸಿ ಕೂತಿದ್ದೀವಿ. ವಿಷ್ಣು ಸರ್ ಇದ್ದಕ್ಕಿದ್ದಾಗೆ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಹಾಂ ಸರ್, ಯಾಕೆ ಸರ್ ಅಂತಂದೆ. ಯಾಕೆ ಸರ್? ಅಣ್ಣವ್ರು ಫೋನ್ ಮಾಡಿದ್ದರು. 35 ವರ್ಷ ಆಗಿತ್ತು ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿ. ಅವರೇ ಫೋನ್ ಮಾಡಿದ್ದು ಅಣ್ಣವರು. ಅಪ್ಪಾಜಿಯವರು ಅಪ್ಪಾಜಿಯವರು ಅದು ಕೊಳ್ತಾ. ಯಾಕೆ ಸರ್, ಅದಕ್ಕೆ ಯಾಕೆ ಕಳ್ತಾ ಇದ್ದೀರಿ? ಎಷ್ಟು ಕಾರ್ಯಕ್ರಮಗಳ ಜೊತೆಯಲ್ಲೇ ಇದ್ದೀರಲ್ಲ ನೀವು, ಅವರು ಅಣ್ಣವ್ರ ಜೊತೆಲಿ ನೀವು ಇದ್ದೀರಲ್ಲ ಅಂತಂದಾಗ ಯಜಮಾನ ಪಿಕ್ಚರ್ ನೋಡಿದ್ರಂತೆ. ನನ್ನನ್ನು ಬಹಳ ಕೊಂಡಾಡ್ಬಿಟ್ರು, ಹೊಗಳ್ಬಿಟ್ರು ನನ್ನನ್ನು ಅಂತ. ಸ್ವಲ್ಪ ಎಷ್ಟು ಸಂತೋಷ ಅಲ್ವಾ. ಮುಂದೆ ವಿಷ್ಣು ಸರ್ ಬಗ್ಗೆ ಮಾತಾಡೋಕ್ಕಾಗಲ್ಲ ನನಗೆ. ನೀವೆಷ್ಟೋ ಕಾರ್ಯಕ್ರಮಗಳಲ್ಲಿ ಸಂದರ್ಶನಗಳಲ್ಲಿ ಮಾತು ನಿಂತೋಗಿದೆ, ಬೇಜಾರಾಗುತ್ತೆ. ನಾನು ಈ ಪ್ರಶಸ್ತಿ ಮಾಡಬೇಕಾದ್ರೆ ಕಾರಣ ಅನ್ಕೊಳ್ತಾ, ಅವ್ರ ಪಿಕ್ಚರಲ್ಲಿ ಮಾಡಿದ್ನಲ್ಲ, ಶಿವಶಂಕರ್ ಪಿಕ್ಚರಲ್ಲಿ ರಮೇಶ್ ಭಟ್ ಹೆಂಡತಿ ಪಾತ್ರ ಮಾಡಿದ್ರು. ಅದಕ್ಕೆ ಅವ್ರು ಕೇಳ್ತಾರೆ ಏನಂದರೆ, ವಿಷ್ಣುವರ್ಧನ್ ಅಂದರೆ ಏನು ಅಂತಾರೆ. ನಮಗೊಂದು ಅಮೂಲ್ಯ ಸರ್. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಲ್ಲಿ ನಡೀತಾ ಇದೆ. ಮೈಸೂರಿನ ಅಭಿಮಾನಿಗಳಿಗೆ ಟೆನ್ನಿಸ್ ಕೃಷ್ಣರವರು ಯಾವ ರೀತಿ ಒಂದು ನಿಮ್ಮ ಡೈಲಾಗ್ ಮುಖಾಂತರ ಆಹ್ವಾನ ಮಾಡ್ತಾರೆ? ನಮಸ್ಕಾರ ಕನ್ನಡ. ಅಯ್ಯ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ. ಆ ಮಿಷಿನ್ನ ತಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದರೊಳಗಡೆ ಕೂತ್ಕೊಂಡು ಇಳಿದ್ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಇದು ಯಾವ ಪಿಕ್ಚರ್ದು ಗೊತ್ತಾಯ್ತಲ್ಲ, ಯಜಮಾನ ಪಿಕ್ಚರ್. ಎಲ್ಲೇ ಹೋದರೂ ಕೂಡ ನಾನು ಮಹಾರಾಷ್ಟ್ರಕ್ಕೆ ಹೋಗಲಿ, ಗಡಿ ಭಾಗಕ್ಕೆ ಮಹಾರಾಷ್ಟ್ರಕ್ಕೆ, ಅಲ್ಲಿ ನಮ್ಮ ಕನ್ನಡಿಗರು ಇನ್ನೂ ಇದ್ದಾರೆ. ಆದರೂ ಕೂಡ ನಮ್ಮ ಕನ್ನಡಿಗರು ಅಲ್ಲದೆ ಮರಾಠಿ ಮಾತಾಡೋಂಥ ಅಭಿಮಾನಿಗಳು, ಮರಾಠಿ ಮಾತಾಡೋರು ನನ್ನ ನಾಟಕದ ಕಾರ್ಯಕ್ರಮಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಯಾಕೆ ಅಂದರೆ ಯಜಮಾನ ಪಿಕ್ಚರ್ ಸೊಲ್ಲಾಪುರಲ್ಲಿ ಯಜಮಾನ ಸಿನಿಮಾ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.